ನೋಡಿ, ಗೃಹಲಕ್ಷ್ಮಿಯರಿಗೆ ಗುಡ್ ನ್ಯೂಸ್ ಕೊಡ್ತಾ ಇದ್ವಿ ನಾವು. ಪ್ರತಿ ತಿಂಗಳು 2,000 ರೂಪಾಯಿ ನಿಮ್ಮ ಅಕೌಂಟಿಗೆ ಬರುತ್ತೆ, ಬಂದಿದ್ಯಾ ಚೆಕ್ ಮಾಡ್ಕೊಳ್ಳಿ, ಬಂದಿಲ್ಲ ಅಂತ ಹೇಳಿದ್ರೆ 2 ತಿಂಗಳದು 3 ತಿಂಗಳದು ಒಟ್ಟಿಗೆ ಬರುತ್ತೆ, ತಲೆ ಕೆಡಿಸ್ಕೋಬೇಡಿ. ಇನ್ ಕೇಸ್ ಬಂದಿಲ್ಲ ಅಂದ್ರೆ ಏನ್ ಮಾಡಬೇಕು ಎಲ್ಲದರ ಬಗ್ಗೆ ಅಪ್ಡೇಟ್ ಕೊಡ್ತಾ ಇದ್ವಿ. ಬಟ್ ಈ ಸುದ್ದಿ ಖಂಡಿತವಾಗ್ಲೂ ಕೂಡ ಬಹಳ ಬೇಸರ ಅನ್ನಿಸ್ತಾ ಇದೆ. ಯಾಕಂದ್ರೆ ಇನ್ನು ಮುಂದೆ ಯಾವ ಗೃಹಲಕ್ಷ್ಮಿ ಫಲಾನುಭವಿಗಳಿಗೂ ಕೂಡ ಬರಲ್ವಾ 2,000 ರೂಪಾಯಿ. ಯಾಕೆ ಮಾತು? ಹಾಗಾದ್ರೆ ಇನ್ನೊಂದಿಷ್ಟು ಜನ ನಮಗೆ ನಿನ್ನೆ ಒಂದು ವಿಡಿಯೋ ಹಾಕಿದ್ವಿ ನಾವು, ಬಯೋಮೆಟ್ರಿಕ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಜನ ಕೇಳ್ತಾ ಇದ್ರಿ. ಬಯೋಮೆಟ್ರಿಕ್ ಯಾವ ರೀತಿ ಮಾಡಿಸೋದು ಹೇಗೆ ಅಂತ ಹೇಳಿ ನಾವು ಹೇಳಿದ್ವಿ. ಗ್ರಾಮವನ್ನು ಹೋಗಿ ಅಥವಾ ಬೆಂಗಳೂರನ್ನು ಹೋಗಿ ಅಲ್ಲಿ ನಿಮಗೆ ಮಾಹಿತಿ ಕೊಡ್ತಾರೆ ಅಂತ ಹೇಳಿ. ಇನ್ನೊಂದಿಷ್ಟು ಜನ ಹಾಕಿದ್ರೆ, ಮೇಡಮ್ ನಮ್ಗೆ 2 ತಿಂಗಳು 3 ತಿಂಗಳಿಂದ ಬಂದೇ ಇಲ್ಲ, ಪಕ್ಕದ ಮನೆಯವ್ರಿಗೆ ಬಂದಿದೆ, ಹಾಗಾದ್ರೆ ನಮಗೆ ಇನ್ಮೇಲೆ ಬರಲ್ವಾ ಗೃಹಲಕ್ಷ್ಮಿ ಹಣ? ಅಥವಾ ನಾವೇನಾದ್ರೂ ಹೊಸದಾಗಿ ಅರ್ಜಿಯನ್ನ ಸಲ್ಲಿಸಬೇಕಾ, ಹೇಗೆ ಏನು? ನೋಡಿ, ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ಯಾಕೋ ಇತ್ತೀಚಿನ ಕೆಲ ತಿಂಗಳುಗಳಿಂದ ಶಾಕ್ ಮೇಲೆ ಶಾಕ್ ಅಂತೂ ಎದುರಾಗ್ತಾ ಇದೆ. ಒಂದಷ್ಟು ತಿಂಗಳು ಕರೆಕ್ಟಾಗಿ ಬಂತು, ಅದಾದ ಮೇಲೆ ಅಟ್ ಎ ಟೈಮ್ ಒಂದಷ್ಟು ಹಣ ಬಂತು. ಬಟ್ ಇತ್ತೀಚಿನ ಕೆಲವು ತಿಂಗಳುಗಳಿಂದ ಶಾಕ್ ಮೇಲೆ ಶಾಕ್ ಎದುರಾಗ್ತಾ ಇದೆ. ಪ್ರತಿ ತಿಂಗಳು ಗೃಹಲಕ್ಷ್ಮಿ ಹಣ ಬರಬೇಕು ಅಂದ್ರೆ ನೀವು ಹೊಸ ಅರ್ಜಿಯನ್ನೇನಾದ್ರೂ ಸಲ್ಲಿಸಬೇಕಾ? ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಗಳಲ್ಲಿ ಗೃಹಲಕ್ಷ್ಮಿ ಯೋಜನೆ ಕೂಡ ಒಂದು. ಈ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಬಿಗ್ ಅಪ್ಡೇಟ್ ಅನ್ನ ಕೊಡ್ತಾ ಇದ್ದೇನೆ. ನೋಡಿ, ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರೋಕ್ ಮುಂಚೆ ಪಂಚ ಗ್ಯಾರಂಟಿಗಳನ್ನ ಅನೌನ್ಸ್ ಮಾಡುತ್ತೆ. ಅದಾದ ಮೇಲೆ ಅಧಿಕಾರಕ್ಕೆ ಬಂದ ನಂತರವೂ ಕೂಡ ಆ 5 ಗ್ಯಾರಂಟಿಗಳು ಕೂಡ ಜಾರಿಗೆ ಆಗತ್ತೆ. ಅದರಲ್ಲಿ ಪ್ರಮುಖವಾದಂತಹ ಗ್ಯಾರಂಟಿ, ಸಿಕ್ಕಾಪಟ್ಟೆ ಹೆಸರು ಮಾಡಿದಂತಹ ಗ್ಯಾರಂಟಿ ಅಂತ ಹೇಳಿದ್ರೆ ಅದು ಗೃಹಲಕ್ಷ್ಮಿ. ಸೊ ಗೃಹಲಕ್ಷ್ಮಿ ಬಡ ಮಹಿಳೆಯರ ಪಾಲಿಗೆ ಖಂಡಿತವಾಗ್ಲೂ ಕೂಡ ವರದಾನ. ಎಷ್ಟೋ ಹೆಣ್ಣು ಮಕ್ಕಳು ಆ ಬರುವಂತಹ 2,000 ರೂಪಾಯಿಲಿ ಇಡೀ ಸಂಸಾರವನ್ನ ನಿಭಾಯಿಸ್ತಾರೆ. ಇವತ್ತಿಗೂ ಕೂಡ ಮನೆಗೆ ಬೇಕಾದಂತಹ ವಸ್ತುಗಳನ್ನ ತಗೊಂಡಿದ್ದಾರೆ, ಮಕ್ಕಳಿಗೇನಾದ್ರೂ ಬೇಕು ಅಂದ್ರೆ ಕೊಡಿಸ್ತಾರೆ, ಅಥವಾ ಎಲ್ಲಾದ್ರೂ ಹೋಗಬೇಕು ಗಂಡನ್ನೇ ಕೇಳಕ್ಕಾಗಲ್ಲ. ಸೊ ಅಂತ ಹೆಣ್ಣು ಮಕ್ಕಳಿಗೆ ಈ 2,000 ರೂಪಾಯಿ ಖಂಡಿತವಾಗ್ಲೂ ಕೂಡ ವರದಾನ. ಇದೀಗ ಸರ್ಕಾರ ಈ ಯೋಜನೆಯ ಪರಿಷ್ಕರಣೆ ಮಾಡ್ತಾ ಇದೆ. ನೋಡಿ, ಪಾಪ ಎಷ್ಟೋ ಹೆಣ್ಮಕ್ಳು ಸಾಕಷ್ಟು ತಿಂಗಳುಗಳಿಂದ 2,000 ರೂಪಾಯಿ ದುಡ್ಡು ಬರ್ತಾ ಇಲ್ಲ. ಅರ್ಹ ಫಲಾನುಭವಿಗಳು ಕೂಡ ಯೋಜನೆಯಿಂದ ಹೊರಬರುವಂತಹ ಆತಂಕದಲ್ಲಿದ್ದಾರೆ. ಅನರ್ಹರು ಬಿಡಿ, ಒಂದಷ್ಟು ಜನ ಸೇರ್ಪಡೆಯಾಗಿದ್ರು, ಅವ್ರನ್ನ ತೆಗಿಲಿ. ಪಾಪ ಅರ್ಹರ್ರಿ, ಅವ್ರು ಎಲ್ಲ ರೀತಿಯಲ್ಲೂ ಕೂಡ ಎಲಿಜಿಬಲ್ ಇದ್ದಾರೆ, ಅವರನ್ನೂ ಕೂಡ ಯೋಜನೆಯಿಂದ ಹೊರಗಡೆ ತಂದುಬಿಟ್ರೆ ಏನು ಕತೆ? ಆತಂಕದಲ್ಲಿದ್ದಾರೆ. ಪ್ರತಿ ತಿಂಗಳು ಕೂಡ ಗೃಹಲಕ್ಷ್ಮಿ ಹಣ ಬರಬೇಕು ಅಂದರೆ ನೀವೇನಾದರೂ ಹೊಸ ಅರ್ಜಿ ಸಲ್ಲಿಸಬೇಕಾ, ಹೊಸದಾಗಿ ಅರ್ಜಿ ಸಲ್ಲಿಸಬೇಕಾ? ಗೃಹಲಕ್ಷ್ಮಿ ಯೋಜನೆ ಪರಿಷ್ಕರಣೆಗೆ ಸರ್ಕಾರ ಮುಂದಾಗಿದೆ. ಮಾಹಿತಿ ಸಂಗ್ರಹಣೆ ವೇಳೆ ಭಾರೀ ಪ್ರಮಾಣದ ಅಕ್ರಮ ನಡೆದಿರುವುದು ಕೂಡ ಬೆಳಕಿಗೆ ಬಂದಿದೆ. ಯಾಕಂದರೆ ಸತ್ತಂತಹ ಸಾಕಷ್ಟು ಅನೇಕರ ಅಕೌಂಟ್ಗೆ 5 ತಿಂಗಳಿನಿಂದ ಗೃಹಲಕ್ಷ್ಮಿ ಹಣ ಪಾವತಿಯಾಗಿದೆ. ನೋಡಿ, 5 ತಿಂಗಳಿನಿಂದ ಅಂದರೆ ಎಷ್ಟು ಲಕ್ಷ ಕೋಟಿ ಹೋಗಿರಬೇಡ. ಜೊತೆಗೆ ಯೋಜನೆಯ ಫಲಾನುಭವಿಗಳಲ್ಲಿ ಅನರ್ಹರ ಸಂಖ್ಯೆ ಕೂಡ ಹೆಚ್ಚಾಗಿದೆ. ಯಾಕಂದರೆ ಗೃಹಲಕ್ಷ್ಮಿ ಕೊಡಬೇಕಾದ್ರೆ ಒಂದಷ್ಟು ಮಾನದಂಡಗಳಿತ್ತು. ಅವ್ರ ಗಂಡ ಗೌರ್ಮೆಂಟ್ ಎಂಪ್ಲಾಯ್ ಆಗಿರಬಾರ್ದು, ಟ್ಯಾಕ್ಸ್ ಪೇಯರ್ ಆಗಿರಬಾರ್ದು, ಹಾಗೆ ಹೀಗೆ ಅಂತ ಹೇಳಿ ಒಂದಷ್ಟು ಮಾನದಂಡಗಳು. ಮತ್ತು ಮನೆಯ ಯಜಮಾನಿ, ಮನೆಯಲ್ಲಿ 4 ಜನ ಲೇಡೀಸ್ ಇದ್ದರೆ ಅದರಲ್ಲಿ ಒಬ್ಬರು ಮನೆ ಯಜಮಾನಿ, ಯಾರು ರೇಷನ್ ಕಾರ್ಡಲ್ಲಿ ಯಾರ ಹೆಸರಿರುತ್ತೋ ಫಸ್ಟಿಗೆ ಅವರು, ಈ ರೀತಿಯ ಒಂದಷ್ಟಿತ್ತು. ಸೊ ಹಾಗಾಗಿ ಈ ಯೋಜನೆಯ ಫಲಾನುಭವಿಗಳಲ್ಲಿ ಅನರ್ಹರ ಸಂಖ್ಯೆ ಕೂಡ ಹೆಚ್ಚಾಗಿತ್ತು. ಸೊ ಹಾಗಾಗಿ ಗೃಹಲಕ್ಷ್ಮಿ ಹಣಕ್ಕಾಗಿ ಹೊಸದಾಗಿ ಅರ್ಜಿಯನ್ನು ಸ್ವೀಕಾರ ಮಾಡೋದಕ್ಕೆ ಸರ್ಕಾರ ಚಿಂತನೆ ನಡೆಸಿದೆ ಅನ್ನುವ ವಿಚಾರಗಳು ಕೂಡ ತಿಳಿದು ಬರ್ತಾ ಇದೆ. ಯಾರಿಗೂ ಬರಲ್ವಾ ಹಾಗಾದ್ರೆ 2,000? ಇಷ್ಟು ಲಕ್ಷ ಜನ ಫಲಾನುಭವಿಗಳಿದ್ದಾರೆ, ಹೆಣ್ಣುಮಕ್ಕಳಿದ್ದಾರೆ, ಇಷ್ಟು ವರ್ಷಗಳಿಂದ ಬರ್ತಾ ಇದೆ, ಇನ್ಮೇಲೆ ಬರಲ್ವಾ ಹಾಗಾದ್ರೆ? 2,000 ರೂಪಾಯಿ ಹಣಕ್ಕಾಗಿ ಮತ್ತೆ ನಾವು ಹೊಸದಾಗಿ ಅರ್ಜಿಯನ್ನ ಸಲ್ಲಿಸಬೇಕಾ ಅಂತ ಆತಂಕದಲ್ಲಿ ಗೃಹಲಕ್ಷ್ಮಿಯರಿದ್ದಾರೆ. CM DK ಶಿವಕುಮಾರ್ ಅವರು ಒಂದು ಕಡೆ ಹೇಳ್ತಾರೆ, ಯಾವುದೇ ಕಾರಣಕ್ಕೂ ಕೂಡ ಯೋಜನೆಯ ಅರ್ಹ ಫಲಾನುಭವಿಗಳಿಂದ ನಾವು ಪಟ್ಟಿಯನ್ನ, ಅಂದರೆ ಅರ್ಹ ಫಲಾನುಭವಿಗಳು ಯಾರಿರ್ತಾರೆ ಅವರ ಲೀಸ್ಟನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀವಿ. ಸೊ ಅವರನ್ನ ಯಾವುದೇ ಕಾರಣಕ್ಕೂ ಕೂಡ ಪಟ್ಟಿಯಿಂದ ನಾವು ಕೈ ಬಿಡಲ್ಲ. ಸೊ ತಾಂತ್ರಿಕ ದೋಷದಿಂದ ಹೆಸರೇನಾದರೂ ಕೈ ಬಿಟ್ರೆ ಅರ್ಹರು ಮತ್ತೆ ಅರ್ಜಿಯನ್ನ ಸಲ್ಲಿಸಬಹುದು. ನೋಡಿ, ಆಪರೇಷನ್ ಗೃಹಲಕ್ಷ್ಮಿ ಹೆಸರಲ್ಲಿ ನಿಜವಾದ ಫಲಾನುಭವಿಗಳನ್ನ ಗುರುತು ಮಾಡೋ ಕೆಲಸ ಮಾಡಲಾಗ್ತಾ ಇದೆ. ಪ್ರತಿ ಕುಟುಂಬದ
ಒಂದು ಯಜಮಾನಿಗೆ 2,000 ರೂಪಾಯಿ ಆರ್ಥಿಕ ನೆರವು ನೀಡುವಂತಹ ಯೋಜನೆಯೇ ಗೃಹಲಕ್ಷ್ಮಿ. ಆದರೆ ಅನರ್ಹರು ಕೂಡ ಯೋಜನೆಯ ಲಾಭ ಪಡಿತಿರೋದ್ರ ಬಗ್ಗೆ ಸಾಕಷ್ಟು ದೂರುಗಳು ಕೇಳಿಬಂದಂಥ ಹಿನ್ನೆಲೆಯಲ್ಲಿ ಸರ್ಕಾರ ಈಗ ಪರಿಷ್ಕರಣೆಗೆ ಮುಂದಾಗಿರೋದು. ಈಗ ಆಲ್ರೆಡಿ 4,30,000 ಫಲಾನುಭವಿಗಳ ಹೆಸರನ್ನು ಡಿಲೀಟ್ ಮಾಡಲಾಗಿದೆ. ಈಗ 1,20,00,000ಕ್ಕೂ ಅಧಿಕ ಫಲಾನುಭವಿಗಳಿದ್ದಾರೆ. ಮೃತಪಟ್ಟವರನ್ನ ಕೈ ಬಿಡಲಾಗಿದೆ. ಸದ್ಯ 4.30 ಲಕ್ಷ ಫಲಾನುಭವಿಗಳ ಹೆಸರನ್ನ ಡಿಲೀಟ್ ಮಾಡಲಾಗಿದೆ. ಹೀಗಾದಾಗ 100 ಕೋಟಿ ಸರ್ಕಾರಕ್ಕೆ ಉಳಿಯುತ್ತೆ. ಮರುಪರಿಶೀಲನೆಯ ಅರ್ಜಿ ವೇಳೆ ಅರ್ಹರಾಗಿದ್ರೂ ಕೂಡ ತಾಂತ್ರಿಕ ಕಾರಣಗಳಿಂದ ಅವರ ಹೆಸರು ಕೈಬಿಟ್ರೆ ಸಂಬಂಧಪಟ್ಟಂತಹ ಇಲಾಖೆಯನ್ನು ನೀವು ದಯವಿಟ್ಟು ಸಂಪರ್ಕ ಮಾಡಿ. ನೀವು ಅರ್ಹರಾಗಿದ್ದೀರಾ, ನೀವು ಎಲಿಜಿಬಿಲಿಟಿಯನ್ನು ಹೊಂದಿದ್ದೀರಾ, ಆದರೂ ನಿಮ್ಮ ಹೆಸರನ್ನು ಕೈಬಿಟ್ಟಿದ್ರೆ ದಯವಿಟ್ಟು ನೀವು ಸಂಬಂಧಪಟ್ಟಂತಹ ಇಲಾಖೆಯನ್ನು ಸಂಪರ್ಕ ಮಾಡಿ ದಾಖಲೆಗಳೊಂದಿಗೆ ಮರುಪರಿಶೀಲನೆಗೆ ಅರ್ಜಿಯನ್ನು ಸಲ್ಲಿಸಿದಾಗ ನೀವು ಕೂಡ ಫಲಾನುಭವಿಗಳಾಗ್ತೀರಾ. ನಿಮ್ಮ ಹೆಸರೇನಾದರೂ ಡಿಲೀಟ್ ಆಗಿದೆಯಾ? ನೀವೇನು ಮಾಡಬೇಕು? ಬೆಂಗಳೂರು ಒನ್ಗೋಗಿ, ಗ್ರಾಮ ಒನ್ಗೋಗಿ, ಸೇವಾ ಕೇಂದ್ರಕ್ಕೆ ಹೋಗಿ, ಬಾಪೂಜಿ ಸೇವಾ ಕೇಂದ್ರಗಳಲ್ಲಿ ನೀವು ಪರಿಶೀಲನೆ ಮಾಡಬಹುದಾಗತ್ತೆ. ಇಷ್ಟು ಮಾಡಿಕೊಂಡ್ರೆ ಖಂಡಿತವಾಗಲೂ ಕೂಡ ನೀವು ಅರ್ಹರಾಗಿದ್ದರೆ ನಿಮಗೆ 100ಕ್ಕೆ 100% 2,000 ರೂಪಾಯಿ ಹಣ ಬರುತ್ತೆ. ಇಲ್ಲ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಕೂಡ ಬರಲ್ಲ. ಮತ್ತ್ಯಾಕ್ ತಡ? ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ನೀವು ಅರ್ಹರಾಗಿದ್ದೀರಾ, ಎಲ್ಲ ಎಲಿಜಿಬಿಲಿಟಿ ಇದೆ, ಸರ್ಕಾರ ಕೇಳಿದಂತಹ ಎಲ್ಲ ಡಾಕ್ಯುಮೆಂಟ್ಸು ನಿಮ್ಮ ಹತ್ರ ಇದೆ, ನೀವು ಅರ್ಹತೆಯನ್ನು ಪಡ್ಕೊಂಡಿದ್ದೀರಾ ಅಂದರೆ ಖಂಡಿತ ನಿಮ್ಮ ದುಡ್ಡು ಕಟ್ಟಾಗಲ್ಲ. ನೀವು ಬೇರೆ ಮಾರ್ಗಗಳಿಂದ 2,000 ರೂಪಾಯಿ ಇಷ್ಟು ವರ್ಷ ಪಡ್ಕೊಂಡಿದ್ದೀರಿ ಅಂದರೆ ಖಂಡಿತವಾಗ್ಲೂ ಕೂಡ ಆ 4,30,000 ಜನರಲ್ಲಿ ನೀವು ಕೂಡ ಒಬ್ಬರಾಗಿರ್ತೀರಾ. ಮುಂದೇನೂ ಕೂಡ ಪರಿಷ್ಕರಣೆಯಾದರೆ ನಿಮ್ಮ ಅಕೌಂಟೇ ಕ್ಯಾನ್ಸಲ್ ಆಗಬಹುದು. ಹಾಗಾಗಿ ಅರ್ಹರು ತಲೆ ಕೆಡಿಸ್ಕೊಳ್ಳುವಂತಹ ಅವಶ್ಯಕತೆ ಇಲ್ಲ.